ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಇಂಡಿಯಾದಲ್ಲಿ ಇರುವಂತಹ ಟಾಪ್ 10 ಮೊನೋಪಲಿ ಸ್ಟಾಕ್ಸ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಮೊನೋಪಲಿ ಅಥವಾ ಏಕಸ್ವಾಮ್ಯ ಅನ್ನುವ ಒಂದು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಈ ಸ್ಲೈಡ್ ಬರೋಕ್ಕೆ ಮುಂಚೆ ಹಿಂದಿನ ಸ್ಲೈಡ್. ಓಕೆ, ಸೊ ಮೊನೋಪಲಿ ಅಂತ ಹೇಳಿದ್ರೆ ಯಾವುದೇ ಒಂದು ಇಂಡಸ್ಟ್ರಿ ಅಥವಾ ಯಾವುದೇ ಒಂದು ಸೆಕ್ಟಾರ್ ಅಲ್ಲಿ ಇರುವಂತಹ ಒಂದು ಕಂಪನಿ ಆ ಒಂದು ಸೆಕ್ಟರ್ ಅಥವಾ ಆ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಲೀಡರ್ ಆಗಿರ್ತಾರೆ. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದು ಆ ಒಂದು ಸೆಕ್ಟರ್ ಅಲ್ಲಿ ಯಾವುದೇ ರೀತಿಯ ಕಾಂಪಿಟೇಟರ್ ಇಲ್ಲದೆ ಇರುವಂತ ಒಂದು ಸೆಕ್ಟರ್ ಸಹ ಇರ್ಬೋದು. ಎಕ್ಸಾಂಪಲ್, ಇವಾಗ ಒಂದು ಟೆಲಿಕಾಂ ಸೆಕ್ಟರ್ ಬಂತು ಅಂತ ಹೇಳಿದ್ರೆ ನಮ್ಗೆ ಇಮಿಡಿಯೇಟ್ ನೆನಪಾಗೋದು ಜಸ್ಟ್ 3. ಯಾವುದು? ಏರ್ಟೆಲ್, ರಿಲಯನ್ಸ್ ಜಿಯೋ, ಅದ್ರ ಜೊತೆಗೆ ವೋಡಾಫೋನ್, ವಿ. ಸೊ ಇದು 3 ಒಂದು ಕಾಂಪಿಟೇಷನ್ ಇರುವಂತ ಒಂದು ಸೆಕ್ಟರ್. ಅದೇ ರೀತಿ ಕೆಲವೊಂದು ಸೆಕ್ಟರ್ ಬಂತು ಅಂತ ಹೇಳಿದ್ರೆ ಒಬ್ಬರೇ ಲೀಡರ್ ಇರ್ತಾರೆ. ಅದಕ್ಕೆ ನಿಯರೆಸ್ಟ್ ಕಾಂಪಿಟೇಟರ್ ಆಗಿರ್ಬೋದು ಅಥವಾ ಒಂದು 2 ಫಾರ್ ಕಾಂಪಿಟೇಟರ್ ಆಗಿರುವಂತ ಯಾರು ಇಲ್ಲದೆ ಇರುವಂತ ಒಂದು ಕಾನ್ಸೆಪ್ಟ್ ಈ ಮೊನೋಪಲಿ ಅಂದ್ರೆ ಸಿಂಗಲ್ ಅಂತ ಅರ್ಥ. ಓಕೆ, ಸೊ ಈ ಒಂದು ವಿಡಿಯೋದ ಮುಖಾಂತರ ಒಂದು ಟಾಪ್ 10 ಸ್ಟಾಕ್ಸ್ ನ ಒಂದು ಇಂಡಿಯಾದಲ್ಲಿ ಇರುವಂತಹ ರಿಜಿಸ್ಟರ್ ಪಬ್ಲಿಕ್ಲಿ ಲಿಸ್ಟೆಡ್ ಆಗಿರುವಂತಹ ಕಂಪನಿ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಂಪನಿ ಅಥವಾ ಈ ಒಂದು ಮೊನೋಪಲಿ ಇರುವಂತಹ ಕೆಲವೊಂದು ಕಂಪನಿಗಳು ಬಂದು IRCTC, ಸೊ ಇಂಡಿಯನ್ ರೈಲ್ವೆ ಒಂದು ಸೆಕ್ಟರ್ ಅಥವಾ ಒಂದು ಯೂನಿಟ್ ಏನಿದೆ ಆ ಒಂದು ಸ್ಟಾಕ್ ಇದೆ. ಅದ್ರ ಜೊತೆಗೆ ಇವರು ಈ ಒಂದು ಇಂಡಸ್ಟ್ರಿಯಲ್ಲಿ 100% ಮಾರ್ಕೆಟ್ ಶೇರ್ ಹೊಂದಿದ್ದಾರೆ. ಅಲ್ಲಿಗೆ ಇಂಡಿಯನ್ ರೈಲ್ವೆದಲ್ಲಿ ಯಾವುದೇ ರೀತಿಯ ಟಿಕೆಟ್ ಬುಕಿಂಗ್ ಆಗುತ್ತೆ, ಆನ್ಲೈನ್ ಆಫ್ಲೈನ್ ಯಾವುದೇ ರೀತಿಯ ಟಿಕೆಟ್ ಬುಕಿಂಗ್ ಆಗುತ್ತೆ, ಆ ಎಲ್ಲ ಟಿಕೆಟ್ ಬುಕಿಂಗ್ ಓನರ್ಶಿಪ್ ಮತ್ತು ರೆಸ್ಪಾನ್ಸಿಬಿಲಿಟಿ ಬಂದು ಈ ಒಂದು IRCTC ಅನ್ನೋ ಒಂದು ಸ್ಟಾಕ್ ಅಲ್ಲಿ ಇದೆ. ಅದ್ರ ಜೊತೆಗೆ ಈ ಒಂದು ಕಂಪನಿಯ ಮಾರ್ಕೆಟ್ ಶೇರ್ ಬಂದು 39,000 crores ನ ಒಂದು ಮಾರ್ಕೆಟ್ ಕ್ಯಾಪ್ ಇದೆ. ಅದ್ರ ಜೊತೆಗೆ CDS ಅಲ್ಲಿ ಇದೆ, ವಿಚ್ ಇಸ್ 59 ಕ್ಲೋಸ್ ಟು 60-65% ಮಾರ್ಕೆಟ್ ಶೇರ್ ಇದೆ ಅಂತ ಹೇಳ್ಬೋದು. 14,500 ಮಾರ್ಕೆಟ್ ಕ್ಯಾಪ್ ಇದೆ. ಕ್ಯಾಂಪ್ಸ್, ಸೊ ಈ ಒಂದು CDSL ಕ್ಯಾಂಪ್ಸ್ ನ ಒಂದು IPO ಅನಾಲಿಸಿಸ್ ನಾವು ಮಾಡಿದ್ವಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಅಲ್ಲಿ ಹೋಗಿ ನೋಡ್ಕೊಬೋದು, ಆ ಒಂದು ಸೆಕ್ಟರ್ ಅಥವಾ ಒಂದು ಕಂಪನಿ ಏನ್ ಮಾಡುತ್ತೆ ಅಂತ. ಸೊ ಕ್ಯಾಂಪ್ಸ್ ಬಂದು ಆಲ್ಮೋಸ್ಟ್ 70% ಇದೆ ಮಾರ್ಕೆಟ್ ಶೇರ್. 17,000 crores ನ ಒಂದು ಮಾರ್ಕೆಟ್ ಕ್ಯಾಪ್ ಇದೆ. ಅದ್ರ ಜೊತೆಗೆ IEX, ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್, ಸೊ ಇವಾಗ ನಮ್ಮ NSE ಇದೆ, MCX ಇದೆ. ಅದೇ ರೀತಿ ಎನರ್ಜಿ ಸೆಕ್ಟರ್ ಅಲ್ಲಿ ಒಂದು ಟ್ರೇಡಿಂಗ್ ಮಾಡುವಂತ ಒಂದು ಇಂಡೆಕ್ಸ್ ಬಂದು IEX. ಇದು ಬಂದು 100% ಮಾರ್ಕೆಟ್ ಶೇರ್ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ 13,000 crores ನ ಒಂದು ಮಾರ್ಕೆಟ್ ಕ್ಯಾಪ್ ಇದೆ. ಅದ್ರ ಜೊತೆಗೆ ಕಾನ್ಕಾರ್, ಮತ್ತೆ ಅಗೇನ್ ಇಂಡಿಯನ್ ರೈಲ್ವೇಸ್ ಅಲ್ಲಿ ಒನ್ ಆಫ್ ದಿ ಪಾರ್ಟ್ ಇರುವಂತಹ ಒಂದು ಕಾನ್ಕಾರ್ ಅನ್ನೋ ಒಂದು ಕಂಪನಿ ಸಹ 70% ಆಲ್ಮೋಸ್ಟ್ ಮಾರ್ಕೆಟ್ ಶೇರ್ ಇದೆ, ವಿತ್ 42,000 crores ನ ಒಂದು ಮಾರ್ಕೆಟ್ ಕ್ಯಾಪ್. ಅದ್ರ ಜೊತೆಗೆ MCEX ನ ಒಂದು ಕಂಪನಿ ಸಹ ಇದು ಸಹ ಒನ್ ಆಫ್ ದಿ ಎಕ್ಸ್ಟೆಂಡ್ ಮೆಟ್ರೋಪಾಲಿಟನ್ ಏನೋ ಒಂದು ಎಕ್ಸ್ಚೇಂಜ್ ಇದೆ. ಅದರ ಒಂದು ಮಾರ್ಕೆಟ್ ಶೇರ್ ಕ್ಲೋಸ್ ಟು 92% ಇದೆ. ಸೊ 8,000 crores ನ ಒಂದು ಮಾರ್ಕೆಟ್ ಕ್ಯಾಪ್ ಇದೆ. ಅದ್ರ ಜೊತೆಗೆ ಮತ್ತೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈ IEX ಮತ್ತೆ MCEX ನಾನು ಏನ್ ಕೊಡ್ತಾ ಇದೀನಲ್ಲ ಪಾಯಿಂಟ್, ಆ ಒಂದು 2 ಕಂಪನಿಗಳು ಆಸ್ ಆಫ್ ನ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಇನ್ನು ಅದಕ್ಕೆ ಫ್ಯೂಚರ್ ಗ್ರೋತ್ ಇರಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಪರ್ಪಸ್ಗೋಸ್ಕರ ನಾನು ಈ ಒಂದು ಲಿಸ್ಟ್ ಅಲ್ಲಿ ನಾನು ನಿಮ್ಗೆ ಲಿಸ್ಟ್ ಮಾಡಿದೀನಿ ಆಸ್ ಅ ಮೊನೋಪಲಿ ಅಂತ. ಸೊ ಓಕೆ, ಸೊ ಅದ್ರ ಜೊತೆಗೆ ಈ MCEX ಅಂದ್ರೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅನ್ನೋ ಒಂದು ಎಕ್ಸ್ಪಾನ್ಷನ್ ಇದೆ. ಅದನ್ನ ಮೊಬೈಲ್ ನೋಡ್ತೀವಿ. ಅದ್ರ ಜೊತೆಗೆ HL ಇದೆ, ವಿಚ್ ಇಸ್ ಕ್ಲೋಸ್ ಟು 39,000 crores ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಇದು ನಾನು ಮಾರ್ಕೆಟ್ ಶೇರ್ ಕೊಡಕ್ ಹೋಗಿಲ್ಲ, ಬಿಕಾಸ್ ಯಾಕಂದ್ರೆ ಕೆಲವೊಂದು ಪ್ರೈವೇಟ್ ಸೆಕ್ಟರ್ಗಳು ಅಲ್ಲಿ ಇರೋದ್ರಿಂದ. ಸೊ ಕ್ಲೋಸ್ ಟು ಒಂದು 70-80% ಮಾರ್ಕೆಟ್ ಶೇರ್ ಇದೆ ಅಂತ ಹೇಳ್ಬೋದು HL ಗೆ. ಅದ್ರ ಜೊತೆಗೆ ITC ಇದೆ, ಸಿಗರೇಟ್ ಸೆಕ್ಟರ್ ಅಲ್ಲಿ ಆಲ್ಮೋಸ್ಟ್ 70-80-85% ಮಾರ್ಕೆಟ್ ಶೇರ್ ಇದೆ ಇವರಿಗೆ. ಸೊ ವಿಚ್ ಇಸ್ ಮಾರ್ಕೆಟ್ ಕ್ಯಾಪ್ ಆಫ್ 2,57,000 crores ನ ಒಂದು ಮಾರ್ಕೆಟ್ ಕ್ಯಾಪ್ ಇದೆ. ಅದ್ರ ಜೊತೆಗೆ Pidilite, ನೀವು ಫೆವಿಕ್ವಿಕ್ ಈ ರೀತಿ ಕೇಳ್ತಿರಲ್ಲ, ಅವರ ಒಂದು ಮಾರ್ಕೆಟ್ ಶೇರ್ ಸಹ ಅದಿಸಿವ್ಸ್ ಅಲ್ಲಿ ಆಲ್ಮೋಸ್ಟ್ 80-85% ಇದೆ, ವಿಚ್ ಇಸ್ ಮಾರ್ಕೆಟ್ ಕ್ಯಾಪ್ ಆಫ್ 115,000 crores ಒಂದು ಮಾರ್ಕೆಟ್ ಕ್ಯಾಪ್ ಇದೆ. ಏಷ್ಯನ್ ಪೇಂಟ್ಸ್ ಇದೆ. ಸೊ ಈ ಏಷ್ಯನ್ ಪೇಂಟ್ಸ್ ಒನ್ಸ್ ಅಪಾನ್ ಎ ಟೈಮ್ ಒಂದು ಕ್ಲೋಸ್ ಟು 50-60% ಮಾರ್ಕೆಟ್ ಶೇರ್ ಇತ್ತು ಅಂತ ಹೇಳ್ಬೋದು. ಅದಾದ ನಂತರ ಹೊಸ ಪ್ರಾಡಕ್ಟ್ಗಳು, ಹೊಸ ಕಂಪನಿಗಳು ಒಂದು ಪೇಂಟ್ ಸೆಕ್ಟರ್ಗೆ ಆದ್ಮೇಲೆ ಏಷ್ಯನ್ ಪೇಂಟ್ ನ ಒಂದು ಮಾರ್ಕೆಟ್ ಕ್ಯಾಪ್ ಒಂದು ಮಾರ್ಕೆಟ್ ಶೇರ್ ಕಂಪ್ಲೀಟ್ ಡ್ರಾಪ್ ಆಗಿದೆ ಅಂತ ಹೇಳ್ಬೋದು. ಸೊ ಆಸ್ ಆಫ್ ಇವರ ಒಂದು ಮಾರ್ಕೆಟ್ ಕ್ಯಾಪ್ ಒಂದು 2,89,000 crores ಇದೆ, ವಿಚ್ ಇಸ್ ವೆರಿ ಗುಡ್ ಆಸ್ ಆಫ್ ಅಂತ ಹೇಳ್ಬೋದು. ಸೊ ಇವಿಷ್ಟು ಕಂಪನಿಗಳ ಒಂದು ಮಾರ್ಕೆಟ್ ಶೇರ್, ಅದ್ರ ಜೊತೆಗೆ ಮಾರ್ಕೆಟ್ ಕ್ಯಾಪ್. ಈ ಒಂದು ಕಂಪನಿಗಳ ಶೇರ್ ಪ್ರೈಸ್ ಎಷ್ಟಿದೆ ಅಂತ ನೋಡ್ಬೋದು. ಇದು ಸಹ ನೀವು ಶೇರ್ ಮಾಡ್ತಾ ಇದೀನಿ. 3rd August 11:21 AM ಗೆ ಈ ಒಂದು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ, ನೀವು ಸಹ ನೋಡ್ಕೊಬಹುದು. ಸೊ IRCTC ಆಡಿಯೋ ಹೇಳಿದ್ನಲ್ಲ, ಈ ಒಂದು ಶೇರ್ ಪ್ರೈಸ್ ಬಂದು 2,462 ಇದೆ ಈ ಒಂದು ಕ್ಲೋಸಿಂಗ್ ಟೈಮ್ ಅಲ್ಲಿ ನಾನು ಏನು ಶೇರ್ ಮಾಡಿದ ಆ ಟೈಮಲ್ಲಿ. ಮತ್ತೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ನೀವೇನಾದ್ರು ಸರ್ ಇಲ್ಲ ಸರ್ ಇಂಡಿಯನ್ ರೈಲ್ವೇಸ್ ತುಂಬಾ ನಮಗೆ ಕಾಸ್ಟ್ಲಿ ಅನ್ಸುತ್ತೆ ಪ್ರೈಸ್ ಅಂತ ಹೇಳಿದ್ರೆ,
ಏನು ವರಿ ಮಾಡ್ಕೊಂಬಿಡಿ. ಆಗಸ್ಟ್ 12ನೇ ತಾರೀಕು ಅವರ ಒಂದು ಬೋರ್ಡ್ ಮೀಟಿಂಗ್ ಇದೆ. ಆ ಬೋರ್ಡ್ ಮೀಟಿಂಗ್ ಅಲ್ಲಿ ಕಂಪನಿಯ ಶೇರ್ಸ್ ನ ಸ್ಪ್ಲಿಟ್ ಮಾಡಕ್ಕಂತ ಡಿಸಿಷನ್ ಮಾಡಿದ್ರೆ, ನನ್ನ ಪ್ರಕಾರ 1:10 ಸ್ಪ್ಲಿಟ್ ಮಾಡುವಂತ ಚಾನ್ಸಸ್ ಇದೆ. 1:10 ಏನೋ ಮಾಡಿದ್ರೆ ಈ ಒಂದು ಶೇರ್ ಪ್ರೈಸ್ ಬಂದು ನಿಮಗೆ 2400 240 250 ಪ್ರೈಸ್ ಅಲ್ಲಿ ಸಿಗ್ಬಹುದು. ಅಥವಾ 1:5 ಏನಾರು ಮಾಡಿದ್ರೆ ಅದ್ರ ಹತ್ರ ಒಂದು 500 rupees ಪ್ರೈಸ್ ಅಲ್ಲಿ ಸಿಗುವಂತ ಚಾನ್ಸಸ್ ಹೆಚ್ಚಿಗಿದೆ. ವೆಯ್ಟ್ ಮಾಡಿ ನೋಡಿ. ಅದ್ರ ಜೊತೆಗೆ CDSL ಬಂದು 1395 ಇದೆ. ಕ್ಯಾಂಪ್ಸ್ ಬಂದು 3500 ಕ್ಲೋಸ್ ಟು ಆ ನಂಬರ್ ಇದೆ. IEX ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅದು ಕ್ಲೋಸ್ ಟು 430 ಇದೆ. ಅದ್ರ ಜೊತೆಗೆ ನೀವು ಮಾರ್ಕೆಟ್ ಅವರ ಒಂದು ಪರ್ಫಾರ್ಮೆನ್ಸ್ ಸಹ ನೋಡ್ಬೋದು. ಯಾವ ಒಂದು IPO ಸ್ಟೇಜ್ ಇಂದ ಹಿಡಿದು ಇವತ್ತಿನ ತನಕ ಯಾವ ರೀತಿ ಒಂದು ಪರ್ಸೆಂಟೇಜ್ ರಿಟರ್ನ್ ಸಹ ಕೊಟ್ಟಿದೆ ಅಂತ ನೀವು ನೋಡ್ಕೊಬಹುದು. ಅದ್ರ ಜೊತೆಗೆ ಕಂಟೈನರ್ ಕಾರ್ಪ್ ಬಂದು ಕ್ಲೋಸ್ ಟು 700 ಇದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಬಂದು 1100 ಇದೆ. ನೋಡ್ಬೋದು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಕಂಪಾರಿಸನ್ ಮಾಡಿದ್ರೆ ಜಸ್ಟ್ 2% ಅಷ್ಟೇ ಡೌನ್ ಇದೆ. ಅದ್ರ ಜೊತೆಗೆ ಈ ಕಂಪನಿ ಒಂದು ಶೇರ್ ಪ್ರೈಸ್ ಸಹ ನಿಮಗೆ MCX ನ ಶೇರ್ ಪ್ರೈಸ್ ಸಹ ನಿಮಗೆ ಕ್ಲೋಸ್ ಟು 1600 ಇದೆ. ಸೊ ITC 209 ಇದೆ. ಜೊತೆಗೆ ನೀವು ರಿಟರ್ನ್ ನೋಡ್ಬೋದು. ನೀವು ITC ಎಲ್ಲರೂ ಹೇಳ್ಬೋದು ಏನ್ ಸರ್ ಜಸ್ಟ್ 209 ITC ಹೇಳ್ತಾನೂ ಇಲ್ಲ ಇಳಿತಾನೂ ಇಲ್ಲ. ನೀವು ಓವರ್ ಆಲ್ ಪರ್ಸೆಂಟೇಜ್ ನೋಡಿ 2011-12 ಇಂದ ನೋಡಿದ್ರೆ ಕ್ಲೋಸ್ ಟು 1100% ರಿಟರ್ನ್ ಕೊಟ್ಟಿದೆ. ಇದು ಸ್ಟಾಕ್ ಮಾರ್ಕೆಟ್ ಒಂದು ಪವರ್ಫುಲ್ ಒಂದು ಏನ್ ಹೇಳ್ತಾರೆ ಒಂದು ಕಾಂಪೌಂಡಿಂಗ್ ಅಂತ ಕರೀತಾರೆ. ಜೊತೆಗೆ ನೋಡಿ ಕಂಟೈನರ್ ಕಾರ್ಪ್ ನೋಡಿದ್ರೆ 4600% ರಿಟರ್ನ್ ಕೊಟ್ಟಿದೆ. ಸೊ ಅದ್ರ ಜೊತೆಗೆ ಪಿಡಿಲೈಟ್ 36,000% ಕೊಟ್ಟಿದೆ ಸ್ನೇಹಿತರೆ. 36,000 ಅಲ್ಲ, 36,000% ನಂಬರ್ಸ್ ಎಲ್ಲ ಪರ್ಸೆಂಟೇಜ್ ನೋಡ್ಬೋದು. ಒನ್ಸ್ ಅಪಾನ್ ಎ ಟೈಮ್ ಇದು ಎಷ್ಟು ಒಂದು 50-60 ರೂಪಾಯಿ ಇದ್ದಂತ ಶೇರ್ ಪ್ರೈಸ್ ಈಗಿನ ಪ್ರೈಸ್ ನೋಡ್ಬೋದು 2300 ಇದೆ. ಅದ್ರ ಜೊತೆಗೆ ಏಷ್ಯನ್ ಪೇಂಟ್ಸ್ ನೀವು ನೋಡ್ಬೋದು 25,300% ರಿಟರ್ನ್ ಕೊಟ್ಟಿದೆ ಸ್ಟಾರ್ಟಿಂಗ್ ಫ್ರಮ್ 2000 to 2001 ಇಂದ. ಈ ಒಂದು ಶೇರ್ ಪ್ರೈಸ್ ಬಂದು 3100 ಆ ಒಂದು ರೇಂಜ್ಗೆ ಸಿಗುವಂತ ಚಾನ್ಸಸ್ ಇದೆ. ಸೊ ನೀವೇನೋ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನನಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಕ್ ಕಷ್ಟ ಆಗುತ್ತೆ, ಹಂಗಿದೆ ಹಿಂಗೆ ಅಂತಂದ್ರೆ ಟೆನ್ಷನ್ ಆಗ್ಬೇಡಿ. ಈ ರೀತಿ ಒಂದು ಕ್ವಾಲಿಟಿ ಸ್ಟಾಕ್ ಗಳನ್ನ ಮಾರ್ಕೆಟ್ ಲೀಡರ್ ಅಲ್ಲಿ ಇರುವಂತಹ ಒಂದು ಕಂಪನಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಸೇಫ್ ಸಹ ಇರ್ತಾರೆ. ಜೊತೆಗೆ ನಿಮಗೆ ರಿಟರ್ನ್ಸ್ ಒಂದು ನಿಧಾನ ಕೊಟ್ಟರು ಸಹ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಸೇಫ್ ಇರುತ್ತೆ ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.